ವರ್ಷದ ಆರಂಭದಲ್ಲಿ ಸಾರಿಗೆ ನೌಕರರಿಗೆ ಶಾಕ್ ಎದುರಾಗಿದೆ. ನೌಕರರು ಮುಷ್ಕರ ಮಾಡದಂತೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸರ್ಕಾರದಿಂದ ಸಾರಿಗೆ ನೌಕರರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ವರ್ಷದ ಆರಂಭದಲ್ಲೇ ಇದೀಗ ಸಾರಿಗೆ ನೌಕರರಿಗೆ ಶಾಕ್ ಎದುರಾಗಿದೆ. ಸಾರಿಗೆ ನೌಕರರು ಮುಷ್ಕರವನ್ನ ಮಾಡದಂತೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸರ್ಕಾರದಿಂದ ಸಾರಿಗೆ ನೌಕರರಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡಬಾರದು, ಅಂದ್ರೆ ಪ್ರತಿಭಟನೆಯನ್ನ ಮಾಡಬಾರದು ಅಂತ ಹೇಳಿ ಸೂಚನೆ ಹೊರಡಿಸಿದ್ದಾರೆ. ಎಂತಹ ಸಂದರ್ಭದಲ್ಲೂ ಕೂಡ ಧರಣಿಗೆ ಇಳಿಯುವಂತಿಲ್ಲ, ಧರಣಿಗಿಳಿಯುವ ಅವಕಾಶ ಇಲ್ಲ ಅಂತ ಹೇಳಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿಯನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಆದೇಶ ಪ್ರತಿ ಸಂಸ್ಥೆಯ ಘಟಕಗಳಿಗೆ ರವಾನೆಯನ್ನ ಮಾಡಲಾಗಿದೆ. ಎಂತಹ ಸಂದರ್ಭದಲ್ಲೂ ಕೂಡ ಮುಷ್ಕರವನ್ನ ಮಾಡದಂತೆ ಸೂಚನೆಯನ್ನ ಹೊರಡಿಸಲಾಗಿದೆ. 31/12/2025 ಕೊನೆಯಾಗಿದೆ ಅಧಿಸೂಚನೆ. ಹಾಗಾಗಿ ಇವತ್ತಿನಿಂದ ಹೊಸ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. 6 ತಿಂಗಳವರೆಗೆ ಮುಷ್ಕರವನ್ನ ನಿರ್ಬಂಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ನೌಕರರ ಗಮನಕ್ಕೆ ತರುವಂತೆ ಈಗಾಗಲೇ ಸೂಚನೆಯಲ್ಲಿ ಕೆಲವೊಂದಷ್ಟು ಉಲ್ಲೇಖವನ್ನ ಮಾಡಲಾಗಿದೆ. ಅಂದ್ರೆ ಸರ್ಕಾರಿ ನೌಕರರು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ತಮ್ಮ ಬಾಕಿಯನ್ನ ಹಿಂದಿರುಗಿಸಬೇಕು, ಬಾಕಿ ಹಿಂಪಡಿಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಸರ್ಕಾರದಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಮಾಡಿ, ನೀವು ಈ ರೀತಿ ಮುಷ್ಕರವನ್ನ ಮಾಡಿದ್ರೆ, ಪ್ರತಿಭಟನೆಯನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನ ಬಗೆಹರಿಸೋ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಇದೀಗ ಸರ್ಕಾರದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಯಾಕೆ ಪ್ರತಿಭಟನೆಯನ್ನ ಮಾಡಬಾರ್ದು ಅಂತಿದ್ದಾರೆ? ಇವರ ಮೇಲೆ ಭಯ ಹೇರ್ತಾ ಇದೆಯಾ ಸರ್ಕಾರ ಅಂತ? ಸದ್ಯ ಅಂದ್ರೆ ಪ್ರತಿ ವರ್ಷ ಕೂಡ ಏಸ್ಮಾ ಜಾರಿ ಇರುತ್ತೆ. ಅಂದ್ರೆ 6 ತಿಂಗಳಿಗೊಮ್ಮೆ ಇದ್ರ ರಿನಿವಲ್ ಆಗುತ್ತೆ. ಸದ್ಯ ಹೊಸ ವರ್ಷದಲ್ಲಿ ಸಾರಿಗೆ ನೌಕರರು ತಮ್ಮ ಬೇಡಿಕೆ ಈಡೇರದ ಕಾರಣ ಅಂದ್ರೆ ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ರು. ಆದ್ರೆ ಈ ಹಿಂದೆ ಕೂಡ 3 ಬಾರಿ ಸಿಎಂ ಜೊತೆ ಸಭೆ ಆಗಿತ್ತು. ಬಹಳಷ್ಟು ಬೇಡಿಕೆಗಳನ್ನ ಕೂಡ ಮುಂದಿಟ್ಟಿದ್ರು. ಸೊ ಅದು ಬೇಡಿಕೆ ಈಡೇರದ ಕಾರಣ ಹೊಸ ವರ್ಷ ಸಂದರ್ಭದಲ್ಲಿ ಅಂದ್ರೆ ಸಂಪೂರ್ಣವಾಗಿ BMTC ಆಗಿರ್ಬೋದು, KSRTC ಆಗಿರ್ಬೋದು, ಅಂದ್ರೆ ಬಸ್ಗಳನ್ನ ನಿಲ್ಲಿಸಿ ಮುಷ್ಕರ ಮಾಡುವಂತೆ ಒಂದು ತಯಾರಿಯನ್ನ ಮಾಡಿದ್ರು. ಆದ್ರೆ ಅಧಿಸೂಚನೆ 31/12/2025 ಕೊನೆ ಆದ ಹಿನ್ನೆಲೆಯಲ್ಲಿ ಇವತ್ತಿನಿಂದ 1/1/2026 6 ತಿಂಗಳವರೆಗೆ ಮುಷ್ಕರ ನಿರ್ಬಂಧಿಸಿ ಆದೇಶವನ್ನ ಕೂಡ ಸರ್ಕಾರ ಕೊಟ್ಟಿರುವಂತದ್ದು. ಏಸ್ಮಾ ಅಂದ್ರೆ ಸರ್ಕಾರ ಅಧೀನದಲ್ಲಿರುವಂತಹ ಎಂಪ್ಲಾಯೀಸ್ ಗಳು ಯಾವುದೇ ರೀತಿಯಾಗಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಅಂತವರ ವಿರುದ್ಧ ಏಸ್ಮಾ ಜಾರಿ ಮಾಡಿ ಕ್ರಮವನ್ನ ಕೈಗೊಳ್ತಾರೆ. ಇದ್ರ ಬಗ್ಗೆ ಇವತ್ತು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿರುವಂತದ್ದು. ಅಂದ್ರೆ ಈಗಾಗಲೇ ಸಾರಿಗೆ ನೌಕರರ ಏನು ಪ್ರಮುಖ ಬೇಡಿಕೆಗಳಿದೆ, ಈ ಹಿಂದೆ ಕೂಡ 2 ಬಾರಿ ಸಿಎಂ ಜೊತೆ ಚರ್ಚೆಯನ್ನ ನಡೆಸಿದೆ. ಸೊ ಮತ್ತೊಮ್ಮೆ ಈ ಹೊಸ ವರ್ಷದಲ್ಲಿ ಸಿಎಂ ಜೊತೆ ಮಾತುಕತೆ ನಡೆಸಿ ಮತ್ತೊಮ್ಮೆ ಸಾರಿಗೆ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಪ್ರೊಟೆಸ್ಟ್ ಮಾಡೋಕೆ ಮುಂದಾಗಿದ್ದಾರೆ ಅವರನ್ನ ಕರೆದು ತದನಂತರ ಸಿಎಂ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ ಅವರ ಬೆಂಬಲ ಅಂದ್ರೆ ಬೇಡಿಕೆ ಏನಿದೆ ಅದನ್ನ ಸರಿಪಡಿಸೋದಾಗಿ ಕೂಡ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಸೊ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನೋದು ಸಾರಿಗೆ ಸಚಿವರ ಕಾಳಜಿಯಾಗಿದೆ. ಯಾಕಂದ್ರೆ BMTC ನಿಂತೋದ್ರೆ ಬಹುತೇಕ ಮಂದಿ BMTCಗೇನೆ ಬೆಳಿಗ್ಗೆ ಆಗಿರ್ಬೋದು ಸಂಜೆ ಕೆಲಸದಿಂದ ಬರ್ತಾ BMTC ಬಸ್ ಅಲ್ಲಿ ಹೋಗ್ತಾರೆ. ಹಾಗೇನೆ KSRTC ಪ್ರಮುಖವಾಗಿ ಜಿಲ್ಲೆಗಳಿಗೆ ತೆರಳುವಂತಹ ಜನರು KSRTC ಅಲ್ಲಿ ಹೋಗ್ತಾರೆ. ಹಾಗೇನೆ ಈಗಾಗಲೇ ಶಕ್ತಿ ಯೋಜನೆ ಜಾರಿ ಇರೋ ಕಾರಣಕ್ಕಾಗಿ ಬಹುತೇಕ ಮಹಿಳೆಯರು ಬಸ್ಗೆನೆ ಡಿಪೆಂಡ್ ಆಗಿರುವಂತದ್ದು. ಒಂದು ವೇಳೆ ಇವರು ತಮ್ಮ ಬೇಡಿಕೆಗೋಸ್ಕರ ಪ್ರೊಟೆಸ್ಟ್ ಮಾಡಿದ್ರೆ ಅದು ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಸಾರಿಗೆ ಸಚಿವರು ಇವತ್ತು ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ತೇಜಸ್ವಿ, ಧನ್ಯವಾದ ಭವ್ಯ. ಸುನಿಲ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.